ಆಂತರಿಕ ಕಿತ್ತಾಟ ಅಂತ ಚರ್ಚೆ ಮಾಡ್ತಾ ಹೋದ್ರೆ ಮನೆಯೊಂದು 300 ಬಾಗ್ಲಾಗೋಗಿದೆ. ಇನ್ನು ಮುಂದಕ್ಕಾದ್ರೂ ಇವೆಲ್ಲವೂ ಸರಿಯಾಗುತ್ತಾ, ಬ್ರೇಕ್ ಬೀಳುತ್ತಾ? ಇದೊಂದು ಪ್ರಶ್ನೆ ಸದ್ಯಕ್ಕೆ ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಜ್ಯ ನಾಯಕರೊಂದಿಗೆ ಸಭೆಯನ್ನ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನಡೆಸಿದ್ದಾರೆ. ಬರೀ ಸಭೆ ಮಾಡೋದು ಮಾತ್ರ ಅಲ್ಲ, ವಾರ್ನಿಂಗ್ ಕೊಟ್ಟಿದ್ದಾರಂತೆ. ರಾಜ್ಯ ನಾಯಕರೊಂದಿಗೆ ಸಭೆಯನ್ನ ನಡೆಸಿದರೆ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್. SR ವಿಶ್ವನಾಥ್, ಸುಧಾಕರ್, ರೇಣುಕಾಚಾರ್ಯ ಜೊತೆ ಸಭೆ ಮಾಡಿದಾರಂತೆ. ಮೂವರು ನಾಯಕರ ಜೊತೆಗೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದಾರಂತೆ ರಾಜ್ಯದ ಬಿಜೆಪಿ ಉಸ್ತುವಾರಿ ಅವರು. ಕೇಂದ್ರದ ಕದ ತಟ್ಟಿದ ರಾಜ್ಯ ನಾಯಕರ ಆಂತರಿಕ ಕಿತ್ತಾಟಕ್ಕೆ ಫುಲ್ ಸ್ಟಾಪ್ ಹಾಕೋಕೆ ಈಗ ಅಗರ್ವಾಲ್ ಅವರು ಬಂದಿದ್ದಾರೆ. ಇವ್ರು ಕೇಳ್ತಾರ, ಅವ್ರ ಮಾತನ್ನ ಕೇಳ್ತಾರ ಅನ್ನೋದೇ ಪ್ರಶ್ನೆ. ಈಗ ಇದು 10ರಲ್ಲಿ 11 ಅನ್ನಂಗೆ ಆಗುತ್ತಾ? ಅವ್ರ ಮಾತಿಗೆ ಸೊಪ್ಪು ಹಾಕ್ತಾರಾ ಗೊತ್ತಿಲ್ಲ. ಇಲ್ಲಿ ತನಕನೇ ಯಾರ ಮಾತು ಕೇಳಿಲ್ಲ. ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ಇಲ್ಲಿ ಲೀಡರ್ ಟೂ ಮೆನಿ ಕುಕ್ಸ್ ಸ್ಪಾಯಿಲ್ ದ ಬ್ರಾತ್ ಅಂತಾರಲ್ಲ, ಹಾಗೆ 20 ಜನ ಸೇರ್ಕೊಂಡು ಅಡುಗೆ ಭಟ್ರು ಒಂದೇ ಸಾರಿಗೆ ನಿಂತ್ಕೊಬಿಟ್ರೆ ಏನಾಗುತ್ತೆ ಹೇಳಿ? ಅಡುಗೆ ಹಾಳಾಗೋಗುತ್ತೆ. ಹಂಗಾಗ್ತಾ ಇದೆ ಇಲ್ಲಿ. ಎಲ್ಲರೂ ಲೀಡರ್ಸೇ ಬಿಜೆಪಿಯಲ್ಲಿ. ಪರಿಣಾಮ ವಿರೋಧ ಪಕ್ಷವಾಗಿ ಅವ್ರು ಗುರುತಿಸ್ಕೊಳ್ಳುವಲ್ಲಿ ಫೇಲ್ಯೂರ್ ಆಗ್ತಾ ಇದ್ದಾರೆ. ಬಾ ಅಂದ್ರೆ ಬಂದೇ ಬಿಡ್ತು ಎಲೆಕ್ಷನ್ನು. ಇವರಲ್ಲಿ ಯಾರು ಮುಂದಾಳತ್ವದಲ್ಲಿ ಹೋಗ್ತಾರೆ? ರಾಜ್ಯಾಧ್ಯಕ್ಷರ ಬದಲಾವಣೆಯ ಗೊತ್ತಿಲ್ಲ, ಇವರೇ ಮುಂದುವರಿತಾರೆ ಅಥವಾ ಇಲ್ವಾ ಅದು ಕೂಡ ಗೊತ್ತಿಲ್ಲ. ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿರುವಂತವರು ಕೂಡ ಅವರದ್ದೇ ದಾರಿಯಲ್ಲಿದ್ದಾರೆ. ರಾಜ್ಯ ನಾಯಕರ ಕಿತ್ತಾಟದ ವಿರುದ್ಧ ಹೈಕಮಾಂಡ್ ಕಿಡಿಕಾರ್ತಾ ಇದೆಯಂತೆ. ಇದೇ ಲಾಸ್ಟ್ ಮೀಟಿಂಗ್ ಅಂತ ರಾಧಾ ಮೋಹನ್ ದಾಸ್ ಹೇಳಿದಾರಂತೆ. ಲಾಸ್ಟ್ ಮೀಟಿಂಗ್ ಇದು, ಇನ್ನೊಂದ್ಸಲ ಕಮಕ್ ಅಂದ್ರೆ ನೋಡಿ ಮತ್ತೆ ಅಂತ. ಇನ್ನೊಂದೇ ಒಂದು ಮಾತು ಹಾದಿ ತಪ್ಪಿದ್ರು ಕೂಡ ಹುಷಾರ್ ಅಂದಿದಾರಂತೆ. ವಿಚಾರದಲ್ಲಿ ಹೈಕಮಾಂಡ್ ಕೆಂಡಾಮಂಡಲವಾಗಿದೆ. ನಿಮ್ಮ ವೈಯಕ್ತಿಕ ವಾಗ್ದಾಳಿಯಿಂದ ಪಕ್ಷಕ್ಕೆ ಹಾನಿ ಆಗ್ತಾ ಇದೆ, ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು ಕಣ್ರಿ ನೀವು ಅಂತ ಎಚ್ಚರಿಕೆ ಕೊಟ್ಟಿದ್ದಾರಂತೆ ಅಗರ್ವಾಲ್. ಶಿಸ್ತು ಉಲ್ಲಂಘಿಸಿದ್ರೆ ತಕ್ಷಣ ಮುಲಾಜಿಲ್ದಂಗೆ ಕ್ರಮ ತಗೊಳ್ತೀವಿ. ದೊಡ್ಡವ್ರಿದ್ದೀರ್ರಿ, ಮಾದರಿಯಾಗಿ ನಡ್ಕೋಬೇಕು ನೀವು ಅಂತ. ಈ ಸುತ್ಕೊಂಡು ಹೊಡೆಯೋದು, ಬಟ್ಟೆ ಸುತ್ಕೊಂಡು ಹೊಡೆಯೋದು ಅಂತಾರಲ್ಲ, ಹಂಗೆ ಮಾಡಿದ್ದಾರೆ. ದೊಡ್ಡವ್ರಿದ್ದೀರ್ರಿ, ದೊಡ್ಡತನಕ್ಕೆ ಸರಿಯಾಗಿ ನಡ್ಕೊಳ್ಳಿ. ಏನು ಹಿಂಗೆ ಆಡ್ತಾ ಇದ್ದೀರಿ? ಪಕ್ಷಕ್ಕೆ ನೀವು ಮಾಡ್ತಾ ಇರೋದ್ರಿಂದ ಮುಜುಗರ ಆಗ್ತಾ ಇದೆ, ಹಾನಿ ಆಗ್ತಾ ಇದೆ ಅಂತ ಅದನ್ನೇ ಹೇಳಿದ್ದು. ಕೇಳ್ತಾರ ಇವ್ರ ಮಾತನ್ನ ಅಂತ. ಈಗ ಮೋಹನ್ ದಾಸ್ ಅವ್ರು ಬಂದರು, ಒಂದು ಮೀಟಿಂಗ್ ಮಾಡಿದ್ರು. ನಾವು ಹೇಳ್ಬೋದು ಖಡಕ್ ಎಚ್ಚರಿಕೆ, ಫೈನಲ್ ವಾರ್ನಿಂಗು. ಇವ್ರು ತಗಂತಾರ ಹಾಗೆ ಫೈನಲ್ ವಾರ್ನಿಂಗ್ ಅಂತ ಇವ್ರುಗಳು ಅನ್ಕೊಳ್ತಾರ? ಬಿಜೆಪಿಯಲ್ಲಂತೂ ವಿಪರೀತವಾಗಿ ನಾನು ಲೀಡರು ಎಲ್ಲರೂ ಹಾಗೆ. ಒಂದು ಹೋರಾಟಕ್ಕೂ ಒಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗಬೇಕು. ವಿರೋಧ ಪಕ್ಷವಾಗಿ ನಾವು ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು. ಆಡಳಿತ ಪಕ್ಷಕ್ಕೆ ಮೂಗ್ದಾರ ಹಾಕಬೇಕು. ಶಾಡೋ CM ರೀತಿಯಲ್ಲಿ ಕೆಲಸ ಮಾಡಬೇಕು. ಕೆಳಕ್ಕೆ ಹೋಗ್ಬಿಡಿ. ಅವ್ರದ್ದೊಂದಾರಿ ಇವ್ರದ್ದೊಂದಾರಿ. ಯಾವುದೋ ಒಂದು ಪ್ರೋಗ್ರಾಮಿಗೆ ಅಥವಾ ಒಂದು ಸುದ್ದಿಗೋಷ್ಠಿಗೆ ಅಂತ ಒಂದು ಕಾರಲ್ಲಿ ಬರ್ತಾರೆ. ಟೇಬಲಲ್ಲಿ ಮಾತ್ರ ಒಟ್ಟಿಗಿರ್ತಾರೆ. ಮುಗಿತಾ ಇದ್ದಂತೆ ಅವ್ರ ಕಾರಲ್ಲಿ ಅವರು, ಇವ್ರ ಕಾರಲ್ಲಿ ಇವರು. ತಿರುಗೂ ನೋಡಲ್ಲ ಒಬ್ಬರು ಮುಖವನ್ನ ಶೇಕ್ ಹ್ಯಾಂಡು ಮಾಡಲ್ಲ. ಹಂಗಿದೆ ಇವ್ರ ಪರಿಸ್ಥಿತಿ. ಎಲ್ಲ ಗೊಂದಲಗಳಿಗೆ ಬ್ರೇಕ್ ಹಾಕೋಕೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವ್ರ ಕೈಲಿ ಆಯ್ತಾ? ಹಾಗಾದರೆ ಬಂದರು, ಮೀಟಿಂಗ್ ಮಾಡಿದ್ರು. ನಾವು ಹೇಳ್ತಾ ಇದ್ವಿ ಖಡಕ್ ಎಚ್ಚರಿಕೆ, ಫೈನಲ್ ವಾರ್ನಿಂಗ್, ಹಂಗಂದ್ರು ಹಿಂಗಂದ್ರು. ಅದನ್ನೆಲ್ಲ ಕೇಳಿಸ್ಕೊಂಡ್ರೆ ಇವರು, ಅಥವಾ ಈ ಕಡೆ ಕಿವಿಲ್ ಕೇಳಿಸ್ಕೊಂಡು ಈ ಕಡೆಗೆ ಬಿಟ್ರ ಅನ್ನೋದೇ ಸದ್ಯದ ಪ್ರಶ್ನೆ. ಸೊ ಈಗ ದೊಡ್ಡ ಮಟ್ಟದ ಬದಲಾವಣೆಯ ನಿರೀಕ್ಷೆ ಈ ಮೀಟಿಂಗ್ನಿಂದ ಏನಾದರೂ ಆಗುತ್ತಾ? ಕುತೂಹಲ ಅಂತೂ ಮೂಡಿಸ್ತಾ ಇದೆ. ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗೆ ಧ್ರುವ ನೀಡ್ತಾರೆ. ಧ್ರುವ, ರಾಧಾ ಮೋಹನ್ ದಾಸ್ ಬಂದ್ರು, ಒಂದು ಕ್ಲಾಸ್ ತಗೊಂಡ್ರು, ಫೈನಲ್ ವಾರ್ನಿಂಗ್ ಕೊಟ್ರು, ಬಿಜೆಪಿಯಲ್ಲಿರುವ ರಾಜ್ಯ ನಾಯಕರೆಲ್ಲ ಗಪ್ಚುಪ್ಪಾದ್ರು ಅಂತ ಅಂದ್ಕೊಳ್ಳದ? 10ರಲ್ಲಿ 11ನೇ ಮೀಟಿಂಗ್ ಆಗುತ್ತೆ ಇದು ಅಂತ ಅನ್ಕೊಳ್ಳದ? ಎಲ್ಲವೂ ಸರಿ ಆಯ್ತಾ? ಕೇಳಿದ್ರ ಅವ್ರ ಮಾತನ್ನ? ವಿದ್ಯಾ, ಇಲ್ಲಿ ಮುಖ್ಯವಾಗಿ ಬಿಜೆಪಿಯಲ್ಲಿ ಉಂಟಾಗಿರುವಂತಹ ಭಿನ್ನಮತವನ್ನ ಶಮನ ಮಾಡಬೇಕಾಗಿರೋದು ಹೈಕಮಾಂಡ್ ನಾಯಕರ ಮುಂದಿರುವಂತಹ ಸವಾಲು. ಈಗ ಒಬ್ರಿಗೊಬ್ರು ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ, ಬಹಿರಂಗವಾಗಿಯೇ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಇದನ್ನ ಸರಿ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ 2028ರ ಚುನಾವಣೆ ದೃಷ್ಟಿಯಿಂದ ಇದು ಸಾಕಷ್ಟು ಹೊಡೆತವನ್ನ ಬೀಳುತ್ತೆ. ಸದ್ಯ ಈಗ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಮೀಟಿಂಗ್ ನಲ್ಲಿ ಒನ್ ಬೈ ಒನ್ ಒಬ್ಬರನ್ನ ಕೂರಿಸಿಕೊಂಡು ಅವರಿಗೆ ಬುದ್ಧಿವಾದವನ್ನ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಈ ಹಿಂದೆ ಕೂಡ ಅವರು ಸಭೆಯನ್ನ ನಡೆಸಿದ್ರು, ಹೈಕಮಾಂಡ್ ನಾಯಕರು ಕೂಡ ಸಭೆಯನ್ನ ನಡೆಸಿದ್ರು. ಆದ್ರೆ ಈ ಭಿನ್ನಮತ ಮಾತ್ರ ಹಾಗೆ ಇತ್ತು.
ಇವತ್ತು ಆಗ್ತಾ ಇರುವಂತ ಈ ಸಭೆಯಲ್ಲಿ ಕೂಡ ಸ್ಪಷ್ಟವಾದ ಒಂದು ಸೂಚನೆಯನ್ನ ನೀಡಿದ್ದಾರೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಹೈಕಮಾಂಡ್ ನಾಯಕರು ಈಗ ಒಂದು ವರದಿಯನ್ನ ನೀಡಿ ಅಂತ ಹೇಳಿ ಈಗಾಗಲೇ ಸೂಚನೆಯನ್ನ ನೀಡಿರುವಂತಹ ಬೆನ್ನಲ್ಲೇ ಈಗ ಈ ನಾಯಕರಿಂದ ಪ್ರತ್ಯೇಕವಾಗಿ ಹೇಳಿಕೆಯನ್ನ ಪಡ್ಕೊಳ್ತಾ ಇದ್ದಾರೆ. ಸಂಸದ ಸುಧಾಕರ್ ಹಾಗೆ ವಿಶ್ವನಾಥ್ ನಡುವೆ ನಡೀತಾ ಇದ್ದಂತಹ ಜಟಾಪಟಿಗೆ ಸಂಬಂಧಪಟ್ಟ ಹಾಗೆ ಈಗ ಅವರಿಂದ ಪ್ರತ್ಯೇಕವಾಗಿ ಕುರಿಸಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅವರ ಹೇಳಿಕೆಯನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲದೆ ಈಗ ಖಡಕ್ ಎಚ್ಚರಿಕೆಯನ್ನ ಕೂಡ ಇವತ್ತಿನ ಸಭೆಯಲ್ಲಿ ನೀಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ನಿಮಗೆ ಇದೇ ಲಾಸ್ಟ್ ಮೀಟಿಂಗ್, ಇನ್ಯಾವುದೇ ಕಾರಣಕ್ಕೂ ಮೀಟಿಂಗ್ ಅನ್ನ ಮಾಡಲ್ಲ. ಈ ರೀತಿ ಬಹಿರಂಗವಾಗಿ ಹೇಳಿಕೆಯನ್ನ ನೀಡಿದ್ರೆ ಅಂತವರ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ, ಪಕ್ಷದ ಶಿಸ್ತು ಕ್ರಮ ಆಗುತ್ತೆ, ಹಿರಿಯರು ನೀವು ಬೇರೆಯವರಿಗೆ ಮಾದರಿ ಆಗಿರಬೇಕು ಅಂತ ಹೇಳಿ ಒಂದು ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಇದರ ಬೆನ್ನಲ್ಲೇ ಈಗ ಡಿ.ವಿ. ಸದಾನಂದ ಗೌಡರನ್ನ ಕೂಡ ಕರೆಸಿಕೊಂಡು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಸದಾನಂದ ಗೌಡರು ಈ ಹಿಂದೆ ಅವ್ರ ನಡುವೆ ಮತ್ತೆ ಎಸ್.ಆರ್. ವಿಶ್ವನಾಥ್ ನಡುವೆ ನೇರ ವಾಗ್ದಾಳಿ ನಡೆದಿತ್ತು ಕೆಂಪೇಗೌಡ ಜಯಂತಿ ಆಚರಣೆಯ ಸಂದರ್ಭದಲ್ಲಿ. ಇದಕ್ಕೂ ಕೂಡ ಒಂದು ಎಚ್ಚರಿಕೆಯನ್ನ ನೀಡುತ್ತಾರೆ. ಅಲ್ಲದೆ ಆಡಿಯೋ ವೈರಲ್ ಆದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಿಷ್ಟು ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಇನ್ನೊಂದು ಕಡೆ ರೇಣುಕಾಚಾರ್ಯ ಅವರು ಕೂಡ ಸದಾನಂದ ಗೌಡರ ಅವರ ಆಡಿಯೋ ವೈರಲ್ ಆಗಿತ್ತು ನೋಡಿ, ಅದಕ್ಕೆ ವಿಚಾರ ಸಂಬಂಧಪಟ್ಟ ಹಾಗೆ ಒಂದು ಬಹಿರಂಗ ಹೇಳಿಕೆಯನ್ನ ನೀಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖಡಕ್ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಈ ಹಿಂದೆ ಬಿಜೆಪಿಯ ವಿರುದ್ಧ ಈ ರೀತಿ ಬಹಿರಂಗ ಹೇಳಿಕೆ ಮಾಡಿದವರಿಗೆ ಉಚ್ಚಾಟನೆಯನ್ನ ಮಾಡಿ ಅವರಿಗೆ ಪಕ್ಷ ಶಿಸ್ತು ಕ್ರಮವನ್ನ ಕೈಗೊಂಡಿದ್ರು. ಈಗ ಹಿರಿಯ ನಾಯಕರೇ ಮತ್ತೆ ಅದನ್ನ ಶುರು ಮಾಡಿಕೊಂಡಿದ್ದಾರೆ. ಈಗ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರು ಕೂಡ ಹೇಳಿದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ಸಭೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಇನ್ನೊಂದು ಕಡೆ ವಿಜೇಂದ್ರ ಅವರಿಂದ ಕೂಡ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪಕ್ಷದ ಒಳಗಿರುವಂತಹ ಆಂತರಿಕ ಭಿನ್ನಾಭಿಪ್ರಾಯಗಳನ್ನ ಶಮನ ಮಾಡಬೇಕು ಅನ್ನೋದು ಈಗ ಹೈಕಮಾಂಡ್ ಮುಂದಿರುವಂತಹ ಸವಾಲು. ಇವರು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಹೋರಾಟವನ್ನ ನಡೆಸಬೇಕು, ಸರ್ಕಾರದ ವಿರುದ್ಧ ಹೋರಾಟವನ್ನ ಮುಂದಿನ ಹಂತದಲ್ಲಿ ಮಾಡಬೇಕು. ಆದ್ರೆ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶವನ್ನ ನೀಡಿದಂತೆ ಆಗುತ್ತೆ. ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸುವ ಮೊದಲು ತಮ್ಮೊಳಗಿನ ಆಂತರಿಕ ಭಿನ್ನಾಭಿಪ್ರಾಯದಿಂದಾಗಿ ಈ ರೀತಿ ಪಕ್ಷ ಸಂಘಟನೆಗೆ ಇದು ಹೊಡೆತವನ್ನ ಬೀಳುತ್ತೆ. ಈಗಾಗಲೇ ಕಾರ್ಯಕರ್ತರು ಕೂಡ ಸಾಕಷ್ಟು ಜನ ಅಸಮಾಧಾನಗೊಂಡಿದ್ದಾರೆ ಅಂತ ವಿಜಯೇಂದ್ರ ಅವರು ನೇರವಾಗಿ ನಿನ್ನೆ ನಡೆದಂತ ಒಂದು ಸಭೆಯಲ್ಲಿ ಕೂಡ ಹೇಳಿದ್ರು. ಈಗ ಹೈಕಮಾಂಡ್ ನಾಯಕರು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಂದ ನಡೆಸ್ತಾ ಇರುವಂತಹ ಈ ಸಭೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ. ಆದ್ರೆ ಇದು ಮತ್ತೊಂದು ಮುಂದಿನ ಸಭೆ ಆಗುತ್ತೋ, ಹಿಂದೆ ನಡೆದಂತಹ ಸಭೆ ರೀತಿಯೇ ಕೇವಲ ಸಭೆಗಷ್ಟೇ ಸೀಮಿತ ಆಗುತ್ತಾ ಅನ್ನೋದು ಇನ್ನೂ ಕೂಡ ಅದು ಕನ್ಫರ್ಮ್ ಇಲ್ಲ. ಆದ್ರೆ ಇವತ್ತು ನಡೆದಂತಹ ಸಭೆಯಲ್ಲಿ ಕಠಿಣ ಎಚ್ಚರಿಕೆಯನ್ನ ನೀಡಿದ್ದಾರೆ ಅನ್ನುವಂಥದ್ದಷ್ಟೇ ಈಗ ಗೊತ್ತಾಗ್ತಾ ಇರುವಂತದ್ದು. ವಿದ್ಯಾ.